ಕರ್ನಾಟಕದಲ್ಲಿ ಕೊರೋನಾ ಕಟ್ಟಿ ಹಾಕೋದಕ್ಕೆ ಹೈ ವೋಲ್ಟೇಜ್ ಸಭೆ. ಕೆಲವೇ ಕ್ಷಣದಲ್ಲಿ ಸಿಎಂ ನೇತೃತ್ವದಲ್ಲಿ ಕೊರೋನಾ ಮೀಟಿಂಗ್ ನಡೆಯಲಿದೆ. ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. ಆರಂಭದಲ್ಲೇ ಕೊರೋನಾ ಕಟ್ಟಿ ಹಾಕೋದಕ್ಕಾಗಿ ಸರ್ಕಾರ ಸನ್ನದ್ಧವಾಗಿದೆ. ಕೆಲವೇ ಕ್ಷಣದಲ್ಲಿ ಸಿಎಂ ನೇತೃತ್ವದಲ್ಲಿ ಕೊರೋನಾ ಮೀಟಿಂಗ್ ಇದೆ. ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. ಅಗತ್ಯವಾಗಿ ಈಗ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯನ್ನ ಸಿಎಂ ಪಡೆಯಲಿದ್ದಾರೆ. ಕೇರಳದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. ಕೋವಿಡ್ ಆರ್ಭಟಿಸ್ತಾ ಇದೆ. ಪಕ್ಕದಲ್ಲೇ ಇರುವಂತಹ ಕರ್ನಾಟಕಕ್ಕೂ ಕೂಡ ಈಗ ಕೋವಿಡ್ನ ಆತಂಕ ತಪ್ಪಿದ್ದಲ್ಲ. ಭಯ ಪಡೋ ಅಗತ್ಯ ಇಲ್ಲ. ಒಂದಷ್ಟು ಮುನ್ನೆಚ್ಚರಿಕೆ ತಗೊಂಡ್ರೆ ಸಾಕು ಅಂತ ಹೇಳ್ತಿರೋವಾಗ್ಲೇ ಮತ್ತೊಂದಷ್ಟು ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಸರ್ಕಾರ ಈಗ ಹೆಜ್ಜೆ ಇಡ್ತಾ ಇದೆ. ಹಾಗಾಗಿ ಮಹತ್ವದ ಸಭೆ ಇನ್ನೇನು ಕೆಲವೇ ಹೊತ್ತಲ್ಲಿ ನಡೆಯಲಿದೆ. ಸಿಎಂ ನೇತೃತ್ವದಲ್ಲಿ ಕೊರೋನಾ ಮೀಟಿಂಗ್. ಕೊರೋನಾ ಕೇಸ್ ಹೆಚ್ಚಳ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಸರ್ಕಾರ, ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕೊರೋನಾ ಟೆಸ್ಟಿಂಗಿಗೆ ಒಂದು ವೇಳೆ ಪ್ರಮಾಣ ಹೆಚ್ಚಾದ್ರೆ ಟ್ರೀಟ್ಮೆಂಟಿಗೆ, ಚಿಕಿತ್ಸೆಗೆ ಏನೆಲ್ಲ ಅಗತ್ಯತೆ ಇದೆಯೋ ಅದನ್ನ ಪೂರೈಸಿಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜಿಲ್ಲಾಸ್ಪತ್ರೆಗಳಲ್ಲಾಗಿರ್ಬೋದು ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದೆ. ಜಿಲ್ಲಾಸ್ಪತ್ರೆಗಳಲ್ಲೂ ಕೂಡ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಟ್ರೀಟ್ಮೆಂಟ್ಗೆ ಬೇಕಾದಂತಹ ಅಗತ್ಯ ವಸ್ತುಗಳ ಜೊತೆ ಸಿದ್ಧವಾಗಿರೋದಕ್ಕೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ನಿಧಾನವಾಗಿ ಕೊರೋನಾ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಟೆಸ್ಟಿಂಗ್ ಅನ್ನು ಕೂಡ ದಿನದಿಂದ ದಿನಕ್ಕೆ ಹೆಚ್ಚು ಮಾಡ್ತೀವಿ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಸಿಂಪ್ಟಮ್ಸ್ ಕಂಡು ಬಂದ್ರೆ ಆಸ್ಪತ್ರೆಗೆ ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ, ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಸೂಚನೆ ಕೊಡ್ತಾ ಇದೆ ಜನರಿಗೆ. ಅದ್ದೂರಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಬೀಳತ್ತಾ? ಇನ್ನೇನು 10 ದಿನ ನ್ಯೂ ಇಯರ್ ಸೆಲೆಬ್ರೇಷನ್. ಆದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಬೀಳತ್ತಾ? ಯಾಕಂದ್ರೆ ಕೋವಿಡ್ನ ಆತಂಕ ಇದೆ. ಇವತ್ತಿನ ಸಿಎಂ ಸಭೆಯಲ್ಲಿ ಹೊಸ ವರ್ಷದ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತೇ ಮತ್ತಷ್ಟು ಟಫ್ ರೂಲ್ಸ್ ಜಾರಿ ಆಗತ್ತಾ? ಕಾದು ನೋಡ್ಬೇಕು. ಹೊಸ ವರ್ಷಕ್ಕೆ ಅನುಮತಿ ನೀಡಿದ್ರೆ ಸೋಂಕು ಹೆಚ್ಚಳ ಆಗೋ ಭೀತಿ ಕೂಡ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆ ಅಂದ್ರೆ ಹೆಚ್ಚೆಚ್ಚು ಜನ ಸೇರ್ತಾರೆ, ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾರೆ. ಅಂತ ಸಂದರ್ಭದಲ್ಲಿ ಸೋಂಕು ಮತ್ತಷ್ಟು ಹೆಚ್ಚಾಗುವಂತಹ ಭಯ ಇರುತ್ತೆ. ಹೊಸ ವರ್ಷಕ್ಕೆ ಹೊರದೇಶದಿಂದ ವಿದೇಶಿಗರು ಕೂಡ ಬರ್ತಾರೆ. ಹಾಗಾಗಿ ರಾಜ್ಯದಲ್ಲಿ ಮತ್ತೆ ಕೊರೋನಾ ಸ್ಫೋಟ ಆಗೋ ಆತಂಕ ಇರೋದ್ರಿಂದ ಸರ್ಕಾರ ಏನಾದರೂ ಹೊಸ ವರ್ಷಾಚರಣೆಗೆ ನಿರ್ಬಂಧವನ್ನ ಹೇರುತ್ತಾ? ಈಗಾಗಲೇ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳೋದಕ್ಕಾಗಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ತಗೊಳ್ಳೋದಾದ್ರೆ ಬೆಂಗಳೂರಿನಲ್ಲೇ ಸಾಕಷ್ಟು ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್, ಪಬ್ಗಳಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಈಗಾಗಲೇ ಪ್ಲಾನ್ ಆಗಿದೆ. ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಕೆಲವರು ಹೊರಗಡೆ ಹೋಗೋ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಒಂದಷ್ಟು ನಿರ್ಬಂಧ ಸರ್ಕಾರ ಹಾಕಿದ್ದೆ. ಆದರೆ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಕೊರೋನಾ ನಿಯಂತ್ರಣಕ್ಕಾಗಿ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಸರ್ಕಾರ ನಿರ್ಬಂಧವನ್ನ ಹಾಕತ್ತಾ? ಅದನ್ನ ಕಾದು ನೋಡಬೇಕು. ಇವತ್ತು ಇನ್ನೇನು ಕೆಲವೇ ಹೊತ್ತಲ್ಲಿ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಡೆಯುತ್ತೆ. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯನ್ನ ಪಡೆಯಲಿದ್ದಾರೆ ಸಿಎಂ. ಆ ಸಂದರ್ಭದಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಮುಖ್ಯಮಂತ್ರಿಗಳಿಗೆ ಏನಂತ ಸಲಹೆ ಕೊಡ್ತಾರೆ, ಏನೆಲ್ಲ ಕ್ರಮಗಳನ್ನ ಸರ್ಕಾರ ಜಾರಿಗೆ ತರತ್ತೆ, ಏನೆಲ್ಲ ನಿರ್ಬಂಧಗಳನ್ನ ಹೇರತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕೆ ಸರ್ಕಾರ ಹೇಳ್ತಾ ಇರೋದು ಯಾರು ಕೂಡ ಭಯ ಪಡೋ ಅಗತ್ಯ ಇಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.